ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಳುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಕರುನಾಡಿನ ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಂತಿರುವ ಕರ್ನಾಟಕದ ಪ್ರಮುಖ ಜಿಲ್ಲೆ ಚಿಕ್ಕಬಳ್ಳಾಪುರ. ಕೃಷಿ ಮತ್ತು ಆರ್ಥಿಕತೆಗೆ ಇಂದು ಸಾಕ್ಷಿಯಾಗಿ ಮುಂದುವರಿಯುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆಯ ನಾಡಾಗಿ ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವ ಪ್ರಸಿದ್ಧವೆನಿಸಿ ಸಾಂಸ್ಕೃತಿಕವಾಗಿ ಹಾಗೆ ಪ್ರಾಕೃತಿಕವಾಗಿ ಹೆಸರಾದ ಶ್ರೀಮಂತ ಜಿಲ್ಲೆ. ಹಾಗೆ ಅತಿ ಹೆಚ್ಚಿನ ರೇಷ್ಮೆ ಕೃಷಿ, ರೇಷ್ಮೆ ಉತ್ಪಾದನೆ, ರೇಷ್ಮೆ ತಯಾರಿಕೆ ಮತ್ತು ವ್ಯಾಪಾರವನ್ನು ಅವಲಂಬಿಸಿ ಸಿಲ್ಕ್ ಟೌನ್ ಎಂದೇ ಹೆಸರಾಗಿರುವ ಜಿಲ್ಲೆಯ ಪ್ರತಿಷ್ಠಿತ ಪಟ್ಟಣ ಶಿಡ್ಲಘಟ್ಟ. ಶಿಡ್ಲಘಟ್ಟವು ಒಂದು ಕೈಗಾರಿಕಾ ಕೇಂದ್ರವಾಗಿದ್ದರೂ ನಂದಿ ಬೆಟ್ಟಗಳ ಶ್ರೇಣಿಯ ಸಾಮೀಪ್ಯದ ಜೊತೆಯಾಗಿ ಹಲವಾರು ರಮಣೀಯ ಮತ್ತು ಆಧ್ಯಾತ್ಮಿಕ ತಾಣಗಳಿಗೆ ಪ್ರವೇಶ ದ್ವಾರವೆನಿಸಿದೆ. ಶಿಡ್ಲಘಟ್ಟದ ಆರ್ಥಿಕತೆಯಲ್ಲಿ ರೇಷ್ಮೆ ಉದ್ಯಮ ಮಹತ್ತರ ಪಾತ್ರವನ್ನು ವಹಿಸಿದೆ. ರೇಷ್ಮೆ ಕೃಷಿ, ರೇಷ್ಮೆ ಗೂಡುಗಳ ಮಾರಾಟ, ನೂಲು ತೆಗೆಯುವುದು ಇಲ್ಲವೇ ರೇಷ್ಮೆ ಬಟ್ಟೆಗಳ ತಯಾರಿಕಾ ಉದ್ಯಮದಲ್ಲಿ ಇಲ್ಲಿನ ಬಹುತೇಕ ಕುಟುಂಬಗಳು ತೊಡಗಿಸಿಕೊಂಡಿವೆ. ಇಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಮಳಮಾಚನಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳ ವಿಚಾರವಾಗಿ ನೇಗಿಲ ಯೋಗಿ ಪ್ರಾಯೋಜಿತ ಸರಣಿಯ ಕಾರ್ಯಕ್ರಮ ಆಯೋಜಿತವಾಗಿತ್ತು. ರೈತ ಬಾಂಧವರೇ, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಇವತ್ತು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 23ನೇ ಸಂಚಿಕೆಯನ್ನು ಇಲ್ಲಿ ಆಯೋಜನೆ ಮಾಡಲಿದ್ದೀವಿ. ರೈತ ಬಾಂಧವರೇ, ಇವತ್ತಿನ ವಿಷಯ ರೇಷ್ಮೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳು ಅನ್ನುವ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಲಿದ್ದೇವೆ. ನಮಗೆಲ್ಲ ಗೊತ್ತೇ ಇದೆ, 2026-27ನೇ ಸಾಲಿನ ಈಗ ಪ್ರಸಕ್ತ ಸಾಲಿನ ಒಂದು ಆಯವ್ಯಯದಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಸಿಲ್ಕ್ ಪಾರ್ಕ್ ಅನ್ನೋ ಬಗ್ಗೆ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದೇನಂತಂದರೆ ರೇಷ್ಮೆಯ ಅಭಿವೃದ್ಧಿ ಮತ್ತು ಮೌಲ್ಯವರ್ಧನೆ ಹಾಗೆ ಒಂದು ಸಮಗ್ರ ಒಂದು ರೇಷ್ಮೆಯ ಅಭಿವೃದ್ಧಿಯ ಬಗ್ಗೆ ಈ ಒಂದು ಸಿಲ್ಕ್ ಪಾರ್ಕ್ ಘೋಷಣೆ ಮಾಡಿದ್ದಾರೆ. ಇದು ಮೈಸೂರು, ಹಾವೇರಿ, ಕಲಬುರಗಿ, ರಾಮನಗರ ಮತ್ತು ನಾವು ಇವತ್ತೇನು ಇಲ್ಲಿ ಆಗಮಿಸಿದ್ವಿ ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ಈ ಒಂದು ಸಿಲ್ಕ್ ಪಾರ್ಕ್ ಯೋಜನೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಬನ್ನಿ ನಾವು ಇವಾಗ ಈ ಒಂದು ಮಳಮಾಚನಹಳ್ಳಿ ಗ್ರಾಮಕ್ಕೆ ಹೋಗಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 23ನೇ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಸಾಕಷ್ಟು ಜನ ರೈತರು ಈಗಾಗಲೇ ಅಲ್ಲಿ ಧಾವಿಸಿದ್ದಾರೆ. ನಾವು ಅಲ್ಲಿಗೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಸಾಕಷ್ಟು ಜನ ರೈತರು ಉತ್ಸುಕರಾಗಿ ಆಸಕ್ತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಂತ ಡಾಕ್ಟರ್ SS ಆಬಿದ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ BG ಮದನ ಗೋಪಾಲ ರೆಡ್ಡಿ ಅವರು ಸಹ ಆಗಮಿಸಿದ್ದಾರೆ. ಇವರು ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಸಹಾಯಕ ನಿರ್ದೇಶಕರು, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಹಾಗೆಯೇ ಮತ್ತೋರ್ವ
ರೇಷ್ಮೆ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಅಕ್ಮಲ್ ಪಾಷರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಮಳಮಾಚನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದಂತಹ ಶ್ರೀಯುತ ಸುನಿಲ್ ಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಮೂಲಕ, ರೈತ ಬಂದವರೇ, ಇವತ್ತು ನಾವು ಇಲ್ಲಿ ರೇಷ್ಮೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳು ಈ ಒಂದು ವಿಷಯವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಲವಾರು ಸುಧಾರಿತ ಒಂದು ತಾಂತ್ರಿಕತೆಗಳನ್ನು ನಾವಿಲ್ಲಿ ಇವತ್ತು ಚರ್ಚೆ ಮಾಡೋಣ. ಈ ಒಂದು ವಿಷಯವನ್ನು ಶ್ರೀಯುತ BG ಮದಲ್ ಗೋಪಾಲ ರೆಡ್ಡಿಯವರು ದಯಮಾಡಿ ಸರ್, ತಾವು ರೈತನ ಕುರಿತು ರೇಷ್ಮೆ ಕೃಷಿಯಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಕಂಡುಬರುವಂತಹ ನೂತನ ತಾಂತ್ರಿಕತೆಗಳು ಮತ್ತು ನಿಮ್ಮ ಇಲಾಖೆಯಿಂದ ಯಾವ ರೀತಿಯಂತಹ ಸವಲತ್ತುಗಳನ್ನು ನೀಡ್ತಾ ಬಂದಿದ್ದೀರಾ ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಸರ್. ಶಿಡ್ಲಘಟ್ಟ ಅನ್ನೋದು ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ಈಗಲೂ ಇದೆ, ಮುಂಚೆಯಿಂದನೂ ಇದೆ, ಈಗಲೂ ಬೆಳೀತಾ ಇದ್ದಾರೆ. ಆದರೆ ಇವಾಗ ನಾವು ನೋಡ್ತಾ ಇರೋದು ಸಾಕಷ್ಟು ಬೆಳವಣಿಗೆಗಳಾಗಿವೆ. ರೇಷ್ಮೆ ಕೃಷಿಯಲ್ಲಿ ಮೊದಲನೇದಾಗಿ ಹೇಳಬೇಕಾಗಿರೋದು ಅಂದರೆ ಇಲ್ಲಿ ನಾನು ಮೊದಲಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಇನ್ನೂ ಸಾಲು ಪದ್ಧತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಕೋಲಾರ ಪದ್ಧತಿ ಅಂತ ನಾವೇನು ಹೇಳ್ತೀವಿ, ಆ ಸಾಲು ಪದ್ಧತಿಯನ್ನು ಈಗಲೂ ಅನುಸರಿಸ್ತಾ ಇದ್ದಾರೆ. ಆದರೆ ಅದನ್ನು ಬದಲಾವಣೆ ಮಾಡ್ಕೋಬೇಕಾಗಿದೆ. ಬಿಳಿಗೂಡು ಸಾಕಾಣಿಕೆ ಅಂತ ಏನು ಹೇಳ್ತೀವಿ, ಅದು ಹೆಚ್ಚು ಸೂಕ್ಷ್ಮ ಹೊಂದಿದ್ರೂ ಕೂಡ ನೀವು ಅದನ್ನು ಮೇಂಟೈನ್ ಮಾಡೋ ಶಕ್ತಿ ಇದೆ, ನಿರ್ವಹಣೆ ಮಾಡೋ ಶಕ್ತಿ ಇದೆ ನಿಮ್ಮಲ್ಲಿ. ಆದ್ದರಿಂದ ನೀವು ಬಯೋಲ್ಟೈನ್ಗೆ ಶಿಫ್ಟ್ ಆಗಲೇಬೇಕಾಗುತ್ತೆ. ಹೆಚ್ಚಿನ ಗುಣಮಟ್ಟದ, ಹೆಚ್ಚು ಇಳುವರಿ ಹಾಗೂ ಕಡಿಮೆ ಕಾರ್ಮಿಕರನ್ನು ಪಡೀತಕ್ಕಂಥ ಒಂದು ಬೆಳೆ ಅಂತಂದರೆ ಅದು ದ್ವಿತಳಿ ರೇಷ್ಮೆ. ಈ ಎರಡೂ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ರೇಷ್ಮೆಯನ್ನು ಗುರುತಿಸಿ, ಇಲ್ಲಿನ ಸ್ಥಳೀಯ ಮಹತ್ವವನ್ನು ಗುರುತಿಸಿ ಸಿಲ್ಕ್ ಪಾರ್ಕ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸಿಲ್ಕ್ ಪಾರ್ಕ್ ಅಂದರೆ ಸಾಯಿಲ್ ಟು ಸಿಲ್ಕ್, ಮಣ್ಣಿನಿಂದ ರೇಷ್ಮೆವರೆಗೂ ಕೂಡ, ರೇಷ್ಮೆ ನೇಗೆವರೆಗೂ ಕೂಡ ಇಲ್ಲಿ ಸಿಲ್ಕ್ ಪಾರ್ಕನ್ನು ಅನೌನ್ಸ್ ಮಾಡಿದ್ದಾರೆ. ಅದು ಇಷ್ಟರಲ್ಲೇನು ಅದು ಕೂಡ ಕಮೆನ್ಸ್ ಆಗುತ್ತೆ. ಅದರ ಉಪಯೋಗ, ಹೆಚ್ಚಿನ ಉಪಯೋಗ ಸ್ಥಳೀಯರಿಗೆ ಸಿಗುತ್ತೆ. ಈಗ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದ್ದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಹೆಚ್ಚಿನ ಲೇಬರ್ ಸಮಸ್ಯೆ ಉದ್ಭವಿಸೋದು ನಮಗೆ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ತಾವೆಲ್ಲ ಬೆಳೀತಾವಂಥ ಮಿಶ್ರತಳಿಯಲ್ಲಿ. ಹಾಗಾಗಿ ಅದೇ ಕಾರಣಕ್ಕೆ ತಮಗೆಲ್ಲರಿಗೂ ದ್ವಿತಳಿ ಕಡೆ ಬದಲಾವಣೆ ಆಗಿ ಅಂತ ಕರೆ ಕೊಟ್ಟಿದ್ದೀವಿ. ದ್ವಿತಳಿಯಲ್ಲಿ ಯಾತ ಕಾರಣಕ್ಕೆ ದ್ವಿತಳಿ ಕಡೆ ಬದಲಾವಣೆ ಆಗಿ ಅಂತ ಕರೆ ಕೊಡ್ತಿದ್ದೀವಿ ಅಂದರೆ, ರೇಷ್ಮೆ ಹುಳು ಹಣ್ಣಾಗಿದ್ದಲ್ಲಿ ಹಣ್ಣು ಹುಳ ಆರಿಸುವಂಥದ್ದು ಮತ್ತು ಚಂದ್ರಿಕೆಗೆ ಬಿಡುವಂಥದ್ದು, ಚಂದ್ರಿಕೆ ಬಿಡಿಸುವಂಥದ್ದು, ಇಲ್ಲೇ ನಿಮ್ಮ ಹೆಚ್ಚಿನ ಲೇಬರ್ ಬೇಕಾಗುತ್ತೋ ಜನ ಬೇಕಾಗುವಂಥದ್ದಿಲ್ಲ. ಈ ಕಾರಣಕ್ಕೆ ದ್ವಿತಳಿ ಬೆಳೆದಂಥ ಸಮಯದಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಚಂದ್ರಿಕೆ ಬಳಸ್ಬೋದು. ಬೆಡ್ ಮೇಲೆ ಪ್ಲಾಸ್ಟಿಕ್ ಚಂದ್ರಿಕೆ ಬಳಸಿದ್ದಲ್ಲಿ ನಿಮಗೆ ಲೇಬರ್ ಉಳಿತಾಯ ಆಗ್ತದೆ, ಹುಳು ಆರಿಸುವಂಥ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಇನ್ನು ಉತ್ತಮ ಗುಣಮಟ್ಟದ ಗೂಡು ಬೆಳೆಸಲಿಕ್ಕೆ ಮತ್ತೊಂದು ರೋಟ್ರಿ ಚಂದ್ರಿಕೆ ಇದೆ, ಅದನ್ನು ತಾವು ಬಳಸ್ಬೋದು. ಆ ಕಾರಣಕ್ಕೆ ತಾವೆಲ್ಲರೂ ಸ್ವಲ್ಪ ದ್ವಿತಳಿ ಕಡೆ ಬದಲಾವಣೆ ಆಗಿ ನೂತನವಾಗಿ ಬಳಸುವಂಥ ಚಂದ್ರಿಕೆಗಳನ್ನು ಬಳಸ್ಕೊಂಡು ಲೇಬರ್ ಉಳಿಸ್ಕೋಬೋದು. ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ವಾತಾವರಣ ಏರುಪೇರಾದಲ್ಲಿ, ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಏರುಪೇರಾದಲ್ಲಿ ಸಾಕಷ್ಟು ರೋಗಗಳು ಉದ್ಭವಿಸ್ತವೆ. ಅದರಲ್ಲಿ ವಿಶೇಷವಾಗಿ ಹಾಲು, ತೊಂಡೆ, ಸುಣ್ಕಟ್ಟು, ಸಪ್ಪೆ ಈ ರೋಗಗಳು ನಾವು ಹೆಚ್ಚು ಕಾಣ್ತೀವಿ. ಹಾಗಾಗಿ ಅದರಲ್ಲಿ ನಾವೊಂದು ತಪ್ಪು ಮಾಡ್ತಿದ್ದೀವಿ ಸಾಮಾನ್ಯವಾಗಿ. ಹಾಲು, ತೊಂಡೆ, ಸುಣ್ಕಟ್ಟು ಯಾವಾಗ ಜಾಸ್ತಿ ಬರ್ತಾಯಿದೆ ಅಂದರೆ ಚಳಿಗಾಲದಲ್ಲೂ ಬರ್ತಾಯಿದೆ. ಯಾಕಂದರೆ ಚಳಿ ಅಂತೇಳ್ಬಿಟ್ಟು ನಾವು ಈಗಾಗಲೇ ಹೇಳ್ತಿದ್ದ ಟೆಂಪ್ರೇಚರ್ ಆ್ಯಂಡ್ ಹ್ಯುಮಿಡಿಟಿ ಮೇಂಟೈನ್ ಮಾಡೋಕ್ಕೆ ಮನೆಯಲ್ಲಿ ಉಷ್ಣಾಂಶ ಶೈತ್ಯಾಂಶ ನಿರ್ವಹಣೆ ಮಾಡಬೇಕು ಅಂತ ಆ ಮಾಡೋದು ಭರಾಟೆಯಲ್ಲಿ ಕಿಟಕಿ ಬಾಗಿಲು ಸಂಪೂರ್ಣವಾಗಿ ಮುಚ್ಚುತ್ತೀವಿ ನಾವು. ನಮಗೆ ಹುಳುಗೆ ಎಷ್ಟು ಬೇಕೋ ಅಷ್ಟು ನೀವು ಗಾಳಿ ವಾತಾವರಣ ಬಿಡ್ತಿಲ್ಲ. ಚಳಿ ಅಂತೇಳ್ಬಿಟ್ಟು ಎಲ್ಲ ಒಂದು ಪ್ಲಾಸ್ಟಿಕ್ ಚೀಲ ಹಾಕುವಂಥದ್ದು, ಆ ರೀತಿ ಬೇರೆ ಬೇರೆ ನ್ಯೂಸ್ ಪೇಪರ್ ಹಾಕುವಂಥದ್ದು ಹಾಕಿ ನಾವು ಕ್ಲೀನಾಗಿ ನಾವು ಕಿಟಕಿ ಮುಚ್ತೀವಿ. ಆ ತಪ್ಪನ್ನು ಮಾಡಬಾರ್ದು. ನಾವು ಹುಳು ಮನೆ ಒಳಗಡೆ ಹೀಟ್ರ್ ಬಳಸ್ಕೊಂಡು, ಇತ್ತೀಚೆಗೆಲ್ಲ ಹೀಟ್ರ್ ಇದೆ, ಇಲ್ಲ ಕೆಂಡ ಇಡ್ಬೋದು, ಇಟ್ಕೊಂಡು ಸ್ವಲ್ಪ ನಾವು ಟೆಂಪ್ರೇಚರ್ ಅಂದರೆ ಉಷ್ಣಾಂಶ ಹೆಚ್ಚಿಸ್ಕೊಂಡು ನಿರ್ವಹಣೆ ಮಾಡ್ಕೊಂಡಿದ್ದಲ್ಲಿ ನಾವು ಈ ರೋಗಗಳನ್ನು ತಡಿಬೋದು. ಜೊತೆಗೆ ಸುಣ್ಣ ಮತ್ತು ಬೇರೆ ಬೇರೆ ಕಾರಣದ ಸೋಂಕು ನಿವಾರಕಗಳು ಬಂದಿದ್ದಾವೆ, ಹಾಸಿಗೆ ಸೋಂಕು ನಿವಾರಕಗಳು, ಅದನ್ನು ತಾವೆಲ್ಲ ಬಳಸ್ಬೋದು. ಬಳಸಿದ್ದಲ್ಲಿ ನಾವು ರೋಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ರೈತ ಬಂದವರು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ SS ಆಬಿದ್ ಸಾಹೇಬರು ಸಹ ಆಗಮಿಸಿದ್ದಾರೆ. ಅವರು ಸರ್, ತಾವು ಈ ಒಂದು ಭಾಗದ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ, ಅದರ ಜೊತೆಯಲ್ಲಿ
ನಮ್ಮ ಕೃಷಿ ಇಲಾಖೆಯ ವತಿಯಿಂದ ರೈತರಿಗೆ ನೀಡುವಂತಹ ಪ್ರಮುಖ ಸೌಲಭ್ಯಗಳ ಬಗ್ಗೆ ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಇದು ಮುಖ್ಯ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಈ ಮಳೆಮಾಚನಹಳ್ಳಿಯಲ್ಲಿ 90% ಬೆಳೆ ರೇಷ್ಮೆ ಬೆಳೆ. ಇದು ಬಿಟ್ಟರೆ ಹೈನುಗಾರಿಕೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗೋ ಅಂಥ ಗ್ರಾಮ ಇದು. 3,000-3,500 ಸಾವಿರ ಲೀಟರಷ್ಟು ನಮ್ಮ ರೈತರು ಹಾಲು ಉತ್ಪಾದನೆ ಮಾಡ್ತಾರೆ. ಅವಿಭಾಜ್ಯ ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ ನಮ್ಮ ರೈತರು ಅತಿ ಕಡಿಮೆ ನೀರಲ್ಲಿ ಹೆಚ್ಚಿನ ಒಂದು ಒಳ್ಳೆ ತರಕಾರಿ ಬೆಳೆಗಳು ಬೆಳೀತಾರೆ, ರೇಷ್ಮೆ ಬೆಳೀತಾರೆ. ಆಮೇಲೆ ಹೈನುಗಾರಿಕೆಯಲ್ಲಿ ಹಾಲು ಉತ್ಪಾದನೆ, ಸಿಲ್ಕು, ಮಿಲ್ಕು, ವೆಜಿಟೇಬಲ್ಸ್, ಈ 3 ನಮ್ಮ ವಿಶೇಷತೆ. ಇಲ್ಲಿಂದ ಬಾಂಬೆ, ಮುಂಬೈ, ಭುವನೇಶ್ವರ, ಹೈದರಾಬಾದ್ ಅಂತೂ ಯಾವಾಗಲೂ ದಿನ ಲೋಡ್ಸ್ ಹೋಗ್ತವೆ, ಇದೇ ರೋಡ್ ಇರೋದ್ರಿಂದ. ಸೊ ಹಾಗಾಗಿ ನಮ್ಮ ಜಿಲ್ಲೆಯ ಕೊಡುಗೆ ನಮ್ಮ ರಾಷ್ಟ್ರದ ಆಹಾರ ಉತ್ಪಾದನೆಯಲ್ಲಿ ಅತಿ ದೊಡ್ಡ ಕೊಡುಗೆ ಇದೆ. ಈಗ ರೇಷ್ಮೆ ಇಲಾಖೆಯಿಂದ ತಮಗೆಲ್ಲ ಹೇಳಿದ್ದಾರೆ ಹೊಸ ಪದ್ಧತಿಗಳು. ಇನ್ನೂ ಕೋಲಾರ ಪದ್ಧತಿಯಲ್ಲಿ, ಸಾಲು ಪದ್ಧತಿಯಲ್ಲೇ ನಾವು ಈ ಹಿಪ್ಪನೇರಳೆ ಬೆಳೀತಾ ಇದ್ದೀವಿ. ನಾವು ಗುಣಿ ಪದ್ಧತಿಗೆ ಹೋಗಬೇಕು ಅಥವಾ ಜೋಡಿ ಸಾಲು ಪದ್ಧತಿಗೆ ಹೋದರೆ ಕೃಷಿ ಯಾಂತ್ರೀಕರಣ ಮಾಡಲಿಕ್ಕೆ, ಕಳೆ ತೆಗಿಯೋಕ್ಕೆ ಎಲ್ಲ ಅವಕಾಶ ಆಗ್ತದೆ. ಅದು ತಾಂತ್ರಿಕತೆಗಳು ತಾವು ಹೆಚ್ಚಿನ ಒಂದು ಅಳವಡಿಸ್ಕೋಬೇಕು. ಎರಡನೇದಂದರೆ ನಮ್ಮ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಏನು ಭೂಮಿ ಸಿದ್ಧತೆ ಉಪಕರಣಗಳು ಮತ್ತು ಥ್ರೆಷರ್ಸು, ಥ್ರಾಶ್ ಕಟ್ಟರ್ಸ್ ಎಲ್ಲ ಸಿಗ್ತವೆ. 50% ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಮತ್ತು SC/ST ರೈತರಿಗೆ 90% ಸಹಾಯಧನದಲ್ಲಿ ತಾವು ಇದು ಸಹಯೋಗ ಪಡ್ಕೋಬೇಕು. ಎರಡನೇದೇನೆಂದರೆ ನಮ್ಮ ಇಲಾಖೆಯಲ್ಲಿ ಇದು ರೇನ್ ಶಾಡೋ ಜಿಲ್ಲೆ ಅಂದರೆ ಮಳೆ ಕಡಿಮೆ ಬರುತ್ತೆ. ಅಂದರೆ ಎರಡನೇದು ಏನಂದರೆ ಅಕಾಲಿಕ ಮಳೆ. 3 ವರ್ಷಗಳ ಹಿಂದೆ ರಾಗಿ ಕಟಾವು ಮಾಡೋ ಟೈಮಲ್ಲಿ ಇನ್ನೂ ಚೆನ್ನಾಗಿ ಈಗ ಕಟಾವಿಗೆ ರೆಡಿ ಇದೆ, ಆವಾಗ ಸೈಕ್ಲೋನಿಂದ ಮಳೆ ಬಂದು ಆ ಗಿಡದಲ್ಲೇ ಮೊಳಕೆ ಹೊಡೆದಿರೋ ಒಂದು ಸಂದರ್ಭಗಳು ಇದ್ದವು. ಅಕಾಲಿಕ ಮಳೆ ಇದು ಹವಾಮಾನ ಬದಲಾವಣೆಯಿಂದ, ಜಾಗತಿಕ ತಾಪಮಾನ ಏರಿಕೆಯಿಂದ ಏನಾಗ್ತಾಯಿದೆ, ಅಕಾಲಿಕ ಮಳೆ. ಯಾವಾಗ ಬಿತ್ತನೆ ಬೇಕೋ ಆ ಟೈಮಲ್ಲಿ ಮಳೆ ಇಲ್ಲ. ಒಕ್ಕಣೆ ಮಾಡೋ ಸಮಯದಲ್ಲಿ, ಕಟಾವು ಮಾಡೋದ್ರಲ್ಲಿ ಸಮಯದಲ್ಲಿ ಮಳೆ ಬಂದಿರೋದ್ರಿಂದ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಸೊ ಹೀಗಾಗಿ ಅದಕ್ಕೂ ಕೂಡ ನಾವು ಅಡ್ಜಸ್ಟ್ ಆಗಬೇಕು. ಈಗ ಈ ಮುಂದಿನ ದಿನಗಳಲ್ಲಿ ಈ ಕೃಷಿ ಮಾಡೋದು ಕಷ್ಟ ಆಗ್ತದೆ. ಯಾಕಂದರೆ ನೀವು ಆದಷ್ಟು ಖರ್ಚುಗಳು ಕಡಿಮೆ ಮಾಡ್ಕೋಬೇಕು, ಆಳುಗಳು ಕಡಿಮೆ ಮಾಡ್ಕೋಬೇಕು. ಸಕಾಲದಲ್ಲಿ ನಿಮ್ಮ ಸ್ಪ್ರೇಗಳಲ್ಲೋ ಅಥವಾ ರೋಗ ಕೀಟ ಬಾಧೆಗಳಿಗೆ ಹತೋಟಿ ಕ್ರಮಗಳನ್ನು ನಾವು ತಗೋಬೇಕು. ಇಲ್ಲಾಂದರೆ ಜಾಸ್ತಿ ಆದರೆ ತೊಂದರೆ ಆಗ್ತದೆ. ಹಾಗೆಯೇ ರೈತ ಬಾಂಧವರೇ, ಇವತ್ತು ನಮ್ಮೊಡನೆ ರೈತರಿಗೋಸ್ಕರ ರೈತರನ್ನೇ ಮಾತಾಡಬೇಕು. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಭಾಗದ ಮಳಮಾಚನಹಳ್ಳಿ ಗ್ರಾಮದ ಗ್ರಾಮಸ್ಥ ಹಾಗೂ ಯುವ ಪ್ರಗತಿಪರ ರೈತರಂತ ಶ್ರೀಯುತ ಸುನೀಲ್ ಕುಮಾರ್ ಅವರು ನಮ್ಮೊಡನೆ ಇದ್ದಾರೆ. ತಾವು ದಯಮಾಡಿ ರೇಷ್ಮೆ ಬಗ್ಗೆ ಆಗಿರ್ಬೋದು ಅಥವಾ ತಾವು ಕೃಷಿಯನ್ನು ಯಾವ ರೀತಿ ಕಂಡುಕೊಂಡಿದ್ದೀರಾ ಅದ್ರ ಬಗ್ಗೆ ರೈತರೊಡನೆ ಮಾಹಿತಿನ ಹಂಚ್ಕೋಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ರೇಷ್ಮೆ ಕೃಷಿಯಲ್ಲಿ ಇರುವಂತಹ ಉಪಯೋಗಗಳು ತುಂಬ ಅಧಿಕವಾಗಿದ್ದಾವೆ. ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ನಾವು ರೇಷ್ಮೆ ಕೃಷಿಯಲ್ಲಿ ಏನಂತಾರೆ, ಕಾಯಿ ಅಂದರೆ ಸಾಂಕ್ರಾಮಿಕ ಮುಕ್ತ ಅಥವಾ ಕಾಯಿಲೆ ಮುಕ್ತ ಬೆಳೆಗಳನ್ನು ಬೆಳೆಯೋದಕ್ಕೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಅಂದರೆ ಇಲ್ಲಿ ಏನಂತಾರೆ, ರಿಪೇರಬಲ್ ಆ್ಯಂಡ್ ನಾನ್ ರಿಪೇರಬಲ್ ಡಿಸೀಸ್ ಅಂತ ಕರಿತೀವಿ. ಅಂತಂದರೆ ಆರ್ಟಿಕಲ್ಚರ್ ಇರ್ಬೋದು ಮತ್ತು ಅಗ್ರಿಕಲ್ಚರ್ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರೇಷ್ಮೆ ಕೃಷಿ ಸಾಕಷ್ಟು ರೋಗ ಮುಕ್ತವಾದಂತಹ ಬೆಳೆಯೋದಕ್ಕೆ ಅವಕಾಶ ಇದೆ. ಮತ್ತು ಅದೇ ರೀತಿಯಾಗಿ ಇವತ್ತು ರೈತರು ಆರ್ಥಿಕವಾಗಿ ಸದೃಢರಾಗಲು ರೇಷ್ಮೆ ಕೃಷಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಂತಂದರೆ ಇವತ್ತು ರೇಷ್ಮೆ ಕೃಷಿಯಲ್ಲಿ ನಾವು ಏನಾಗ್ತದೆ ಅಂತಂದರೆ, ಬೇರೆ ಬೆಳೆಗಳಿಗೆ ನಾವು ಸಾಕಷ್ಟು ವ್ಯಯವನ್ನು ಮಾಡಬೇಕಾಗ್ತದೆ ಇವತ್ತು ರೇಷ್ಮೆ ಇತರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ. ಆದರೆ ರೇಷ್ಮೆ ಕೃಷಿಯಲ್ಲಿ ಅಂತಹ ಯಾವುದೇ ಅಧಿಕ ಇಳುವರಿಯನ್ನು, ಅಂದರೆ ಅಧಿಕ ಇದನ್ನು ಮಾಡದೆ ಅತಿ ಕಡಿಮೆ ಬಂಡವಾಳದಲ್ಲಿ ರೇಷ್ಮೆ ಕೃಷಿಯನ್ನು ಮಾಡೋದಕ್ಕೆ ಅನುಕೂಲ ಇದೆ. ಅಂತಹ ಬೆಳೆಗೆ ಇವತ್ತು ನಮ್ಮ ರೇಷ್ಮೆ ಇಲಾಖೆ ಸಹಕಾರವನ್ನು ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಪ್ರದೇಶಕ್ಕನುಗುಣವಾಗಿ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇನೆ. ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಹಿಂದೆ ರೇಷ್ಮೆಯನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ, ತೋಟಗಾರಿಕೆ ಬೆಳೆಗಳು ನಮ್ಮ ತೋಟಗಳನ್ನು ಆಕ್ರಮಿಸಿಕೊಂಡು ಅಕ್ಕಪಕ್ಕದ ರೈತರಿಗೆ ತೊಂದರೆ ಆಗ್ತಾಯಿದೆ. ಹಂಗಾಗಿ ಇವತ್ತಿನ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆದಾಗ ಯಾವುದೇ ರೈತರು ಸಹ ತೊಂದರೆ ಆಗೋದಿಲ್ಲ. ರೈತ ಬಂದವರು ಇಷ್ಟೊತ್ತು ನಾವಿಲ್ಲಿ ಚರ್ಚೆ ಮಾಡಿದ್ವಿ.
ರೇಷ್ಮೆ ಕೃಷಿ ಅಥವಾ ನೂತನ ತಾಂತ್ರಿಕತೆಗಳು ಅದ್ರ ಬಗ್ಗೆ ಇಲ್ಲಿ ತಮ್ಮಲ್ಲಿ ಯಾರು ಹೆಚ್ಚಾಗಿ ಒಂದು ರೇಷ್ಮೆ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಾ ಮತ್ತು ಅದರಲ್ಲಿ ಏನಾದರೂ ವಿನೂತನ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀರಾ ದಯಮಾಡಿ ಕೈ ಎತ್ತಬೇಕು. ಇಲ್ಲೊಬ್ಬ ರೈತರು ಕೈ ಎತ್ತಿದ್ದಾರೆ. ರೈತ ಬಂದ ತಮ್ಮ ಹೆಸರೇನು? ಸರ್ MT ನಾಗರಾಜ್ ಅಂತ. ಹಾಂ, ತಾವೇನು ಮಾಡ್ಕೊಂಡಿದ್ದೀರಾ? ಹೇಗೆ ರೇಷ್ಮೆ ಕೃಷಿ ಸರ್ ನಾವು ರೇಷ್ಮೆ ಬೆಳಿತೀವಿ. 2 ಎಕರೆಯಲ್ಲೇ ಗುಣಿಕಡ್ಡಿ ಮಾಡಿದ್ದೇವೆ. 10 ಅಡಿ ಮರಕಡ್ಡಿ. ತಿಂಗಳಿಗೆ 60 ಮೊಟ್ಟೆ ಮೇಯಿಸ್ತೀವಿ. ಇಳುವರಿ 100 kg ಬರ್ತದೆ. ಸೊಂಪು ಮಾಡ್ಕೊಂಡಿದ್ದೀವಿ ಮನೆ ಹತ್ರ. ರಚೆ ನೀರು ಹಸುಗಳದ್ದು ಎಲ್ಲನೂ ರಚೆ ನೀರು ಶೇಖರಣೆ ಆಗ್ತದೆ. ಅಲ್ಲಿ ಡೈರೆಕ್ಟ್ ಹಾಗೆ ತೋಟದಲ್ಲಿ ಕವಾಡಿಸ್ತಾ ಇದ್ದೀವಿ. ಕೃಷಿ ಹೊಂಡ ಮಾಡಿದ್ವಿ ತೋಟದಲ್ಲೇ. ಅದು ಶೇಖರಣೆ ಮಳೆ ನೀರೆಲ್ಲ ಶೇಖರಣೆ ಆಗ್ತದೆ. ಅದರಲ್ಲೇ ಎಲ್ಲ ಶೇಖರಣೆ ಆದಮೇಲೆ ಎಲ್ಲ ತೋಟಕ್ಕೆ ಹಾಕ್ತೀವಿ. ಎಷ್ಟು ಇಳುವರಿ ಬರ್ತದೆ ರೇಷ್ಮೆಯಲ್ಲಿ? ಎಷ್ಟು ಇಳುವರಿ ತಗೊಳ್ತಾ ಇದ್ದಾರೆ ತಾವು? ಎಲ್ಲಿ ಮಾರಾಟ ಮಾಡ್ತಿದ್ದೀವಿ? ಸರ್ ಶಿಡ್ಲಘಟ್ಟ ರೇಷ್ಮೆ. ಇಳುವರಿ ಎಷ್ಟು? ವರ್ಷಕ್ಕೆ ಎಷ್ಟು ಇಳುವರಿ ಬರ್ತದೆ ರೇಷ್ಮೆಯಿಂದ ನಿಮಗೆ? ಸರ್ ನಾವು 60 ಮೊಟ್ಟೆ ಮೇಯಿಸ್ತೀವಿ. ತಿಂಗಳಿಗೆ ಒಂದು 12 ಬ್ಯಾಚ್ ಮೇಯಿಸ್ತೀವಿ. ಒಂದು 100 kg ಆಗ್ತದೆ 60 ಮೊಟ್ಟೆಗೆ. ಒಂದು 700 ರೂಪಾಯಿ ಅಂದ್ರೂ 70,000 ಆಗ್ತದೆ. ಒಂದು 8 ಲಕ್ಷ ಬೆಳಿತೀವಿ ವರ್ಷಕ್ಕೆ. ವಾರ್ಷಿಕ ಆದಾಯ ರೇಷ್ಮೆಯಿಂದ ಒಂದು 8 ಲಕ್ಷ ಬೆಳಿತೀವಿ. 8 ಲಕ್ಷ ಬೆಳಿತೀವಿ. ಬೆಳಿತೀವಿ ಸರ್. 8 ಲಕ್ಷ ಬೆಳಿತೀವಿ. ಧನ್ಯವಾದಗಳು. ಇಲ್ಲಿ ಮತ್ತೊಬ್ಬ ರೈತರು ಕೈ ಎತ್ತಿದ್ದಾರೆ. ಮುಂದೆ ಬನ್ನಿ ದಯಮಾಡಿ. ತಮ್ಮ ಹೆಸರು? ಪ್ರವೀಣ್ ಕುಮಾರ್ ಅಂತ, ಮಳಮಾಚನಹಳ್ಳಿ. ಹೌದು. ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾವು ಹೇಗೆ ರೇಷ್ಮೆ ಕೃಷಿ ಅಥವಾ ಬೇರೆ ಏನಾದ್ರು ಕೃಷಿ ಅಳವಡಿಸ್ಕೊಂಡಿದ್ದೀರಾ? ಸರ್ ರೇಷ್ಮೆ ಕೃಷಿನ ಹೆಚ್ಚಾಗಿ ಮಾಡ್ತಿದ್ದೀವಿ. ಈಗ ನಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಕೃಷಿ ಇಲಾಖೆಯಿಂದ 100 ಅಡಿ 4 ಲಕ್ಷ ರೂಪಾಯಿ ರೈತರಿಗೆ ಬರ್ತದೆ ಅಮೌಂಟ್. ಕೃಷಿ ಹೊಂಡ ಮಾಡಿ ಅದ್ರಲ್ಲಿ ನೀರು ಶೇಖರಣೆ ಮಾಡಿ ಅಲ್ಲಿಂದ ರೇಷ್ಮೆ ಕೃಷಿನ ಮಾಡ್ತಾ ಇದೀವಿ ಸರ್. ತಿಂಗಳ ಒಂದೊಂದು ಬ್ಯಾಚ್ ಮಾಡ್ಕೋತೀವಿ. ತಿಂಗಳ 100-125 ಮೊಟ್ಟೆ ಮಾಡ್ತೀವಿ. ಪ್ರತಿ ತಿಂಗಳ 1 ಲಕ್ಷ 1,10,000 ರೇಟ್ ಮೇಲೆ ಡಿಪೆಂಡ್. ಒಂದ್ಸರಿ 600-700 ಹೋಗ್ತಾ ಇರ್ತದೆ. ಕಡಿಮೆ ಅಂದ್ರೂ 1 ಲಕ್ಷ ರೂಪಾಯಿ ತಿಂಗಳ ಆದಾಯ ಮಾಡ್ತೀವಿ ಸರ್. ವಾರ್ಷಿಕವಾಗಿ 12-15 ಲಕ್ಷ ವಿತ್ ಖರ್ಚೆಲ್ಲ ಸೇರಿನೇ ಇರ್ತದೆ. ಅದರಲ್ಲಿ ಖರ್ಚು ಅದರಲ್ಲಿ ಇರ್ತದೆ. 12-13 ಲಕ್ಷ ಆದಾಯ ಮಾಡ್ಕೋತೀವಿ ಸರ್. ಯಾವ ಒಂದು ನೂತನ ತಾಂತ್ರಿಕತೆಗಳನ್ನ ರೇಷ್ಮೆಯಲ್ಲಿ ಅಳವಡಿಸಿದ್ದೀರಾ? 5 ಅಡಿಗೆ 2.5 ಅಡಿ, 3 ಅಡಿ ಸಾಲ್ ಮಾಡಿದ್ದೀವಿ. ಆಮೇಲೆ ಸಾಲ್ ಪದ್ಧತಿನಲ್ಲೇ ಮಾಡೋದು. ಪ್ರವೀಣ್ ಕುಮಾರ್ ಅವರು ವರ್ಷಕ್ಕೆ ರೇಷ್ಮೆಯಿಂದ 15 ಲಕ್ಷ ವಾರ್ಷಿಕ ಆದಾಯವನ್ನು ಪಡಿತಾ ಇದ್ದಾರೆ. ತುಂಬ ಸಂತೋಷ. ನೋಡೋಣ ಮತ್ತೆ ನಮ್ಮ ಯಾವ ರೈತರು ರೇಷ್ಮೆಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ. ತಮ್ಮ ಹೆಸರು? ನಾಗರಾಜ್ ಅವರೇ, ತಾವು ರೇಷ್ಮೆ ಮತ್ತೆ ಬೇರೆ ಬೇರೆ ಏನಾದರೂ ತರಕಾರಿ, ತೋಟಗಾರಿಕೆ, ತರಕಾರಿ ಬೆಳಿತೀವಿ. ಹಸು ಐತೆ, ಕುರಿ ಐತೆ, ಮಾಡ್ತೀವಿ. ಮಿಶ್ರ ಬೆಳೆ ಎಲ್ಲ ನಮ್ದು. ಈಗ ವಿಶೇಷವಾಗಿ ರೇಷ್ಮೆ ಅಂತ ತಗೊಂಡಾಗ ರೇಷ್ಮೆ ನೀವು ಯಾವ ರೀತಿ ಕಂಡುಕೊಂಡಿದ್ದೀರಿ? ನಾವು ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ 4,000 kg ಗಂಟ ಗುಡ್ ಬೆಳಿತೀವಿ. ಒಂದು 15-16 ಲಕ್ಷ ರೇಷ್ಮೆಯಲ್ಲೇ ಬೆಳಿತೀವಿ. ಹಾಲಿಂದ ಒಂದು 3-4 ಲಕ್ಷ ಬೆಳಿತೀವಿ. ಕುರಿಯಿಂದ 1 ಲಕ್ಷ. ತರಕಾರಿ ಅದು ಹೇಳಕ್ ಬರಲ್ಲ, ಮಿನಿಮಮ್ ಇಷ್ಟೇ ಬರ್ತದಂತ ಗ್ಯಾರಂಟಿ ಇಲ್ಲ. ಬಂದರೆ ಬರ್ಬೋದು, ಹೋದ್ರೆ ಹೋಗ್ಬೋದು. ಎಲ್ಲಿ ತಾವು ರೇಷ್ಮೆಯನ್ನ ಯಾವ ಮಾರುಕಟ್ಟೆಗೆ ಹೋಗ್ತೀರಾ? ಶಿಡ್ಲಘಟ್ಟ ಇಲ್ಲೇ ಇದೆ, ತಮಗೆ ಹತ್ರದ ಸಮೀಪದಲ್ಲೇ ಇದೆ. ಧನ್ಯವಾದಗಳು. ಕೂತ್ಕೊಳ್ಳಿ. ತಮ್ಮ ಹೆಸರಮ್ಮ? ಚೌಡಮ್ಮ. ಏನ್ ಮಾಡ್ಕೊಂಡಿದ್ದೀರಾ ತಾವು ಕೃಷಿಯಲ್ಲಿ? ಹಸು ಮೇಸ್ತ್ರಿ, ಹುಳ ಮೇಸ್ತ್ರಿ, ಕುರಿ ಐತೆ. ಆಮೇಲೆ ಈಗ ರೇಷ್ಮೆ ಕೃಷಿಯಲ್ಲಿ ಯಾವ ರೀತಿ ಏನೇನು ಮಾಡ್ತಾ ಇದ್ದೀರಾ ತಾವು? ಅಂದ್ರೆ ಸುಧಾರಿತ ಪದ್ಧತಿಗಳು ಏನೇನು ಮಾಡ್ಕೊಂಡಿದ್ದೀರಿ? ರೇಷ್ಮೆ ಮಾಮೂಲಿ ಮೇಯಿಸ್ತೀರಿ. ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಚೆನ್ನಾಗಿ ನಡೀತೈತೆ. ರೋಗ ಕೀಟ ಬಾಧೆ ಏನಿಲ್ಲ, ಚೆನ್ನಾಗಿ ನೋಡ್ಕೊಂತೀರಿ. ವಾತಾವರಣ ಚೆನ್ನಾಗಿ ನೋಡ್ಕೊಂತೀರಿ. ಸರಿ. ರೇಷ್ಮೆ ಇಲಾಖೆಯಿಂದ ಏನು ಸವಲತ್ತು ಪಡ್ಕೊಂಡಿದ್ದೀರಿ? ಹುಳು ಮನೆಗೆ ಕೊಟ್ಟೈತೆ. ಸ್ಟ್ಯಾಂಡ್ಗಳಿಗೆ ಹುಳು ಮನೆಕ, ತೋಟಕ್ಕ ಕಂಬಳಿ ಸೊಪ್ಪದು ಕೊಟ್ಟೈತೆ, ಮಾಡ್ಕೊಂಡಿದ್ದೀರಿ. ಕುರಿ ಸಾಕಾಣಿಕೆ, ಒಟ್ಟಾರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇದೆ, ರೇಷ್ಮೆ ಇದೆ, ಹಸುವಿಂದ ಎಲ್ಲ ಒಳ್ಳೆಯ ಒಂದು ಕೃಷಿ ಬೆಳವಣಿಗೆ ತಮ್ಮದು. ಧನ್ಯವಾದಗಳು. ಕೂತ್ಕೊಳ್ಳಿ. ಯಜಮಾನ್ರೆ, ತಮ್ಮ ಹೆಸರೇನು? ಆಂಜನಪ್ಪ. ಯಾವ ಊರು? ಇದೇ ಮಳಮಾಚನಹಳ್ಳಿ. ಸರಿ. ತಾವು ಈಗ ರೇಷ್ಮೆ ಮತ್ತೆ ಬೇರೆ ಏನಾದರೂ ತೋಟಗಾರಿಕೆ ಕೃಷಿ ಬೆಳೆಗಳೆಲ್ಲ ಮಾಡ್ಕೊಂಡಿದ್ದೀರಾ? ರೇಷ್ಮೆನೂ ಬೆಳಿತೀವಿ, ಹಸುಗಳು ಐತೆ, ಕುರಿ ಸಾಗಾಣಿಕೆ ಐತೆ. ಇಷ್ಟು ಮಾಡಿ ತಿಂಗಳಿಗೆ 20 ದಿವಸ 25 ದಿವಸಕ್ಕೆ ಒಂದು ಲಾಟ್ ಮೇಯಿಸ್ತೀವಿ. 3 ಬ್ಯಾಚ್ ಮಾಡಿದ್ದೀವಿ. ಒಂದು ಬ್ಯಾಚಿನಲ್ಲಿ ಒಂದು 110 ಮೊಟ್ಟೆ ಇತ್ಕೊಂಡ್ರೆ ಒಂದು ಹತ್ರ ಬೆಳೆ ಚೆನ್ನಾಗಾದ್ರೆ 200 kg ಆಗ್ತದೆ. ರೇಟು ಚೆನ್ನಾಗಿದ್ರೆ 700 ಮೇಲೆ ಸಿಕ್ಕಿದ್ರೆ ಒಂದು 1,10,000 20,000 ಆಗ್ತದೆ. ಧನ್ಯವಾದಗಳು. ಕೂತ್ಕೊಳ್ಳಿ. ರೈತ ಒಂದು ನೋಡಿದ್ರಲ್ಲ, ಒಟ್ಟಾರೆ ಈ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲ ರೈತರು ರೇಷ್ಮೆ ಅಂತೂ
ಕಟ್ಟಿಟ್ಟ ಬುತ್ತಿಯವರಿಗೆ ಒಳ್ಳೆಯ ಒಂದು ಆರ್ಥಿಕವಾಗಿ ಸಬಲೀಕರಣರಾಗಿ ಅದರಲ್ಲಿ ಒಳ್ಳೆಯ ಒಂದು ಲಾಭವನ್ನು ಪಡಿತಾ ಇದ್ದಾರೆ. ನಾವೆಲ್ಲ ನೋಡಿದ್ವಿ ಈಗ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಹೇಳಿ. ಹಾಗೆಯೇ ಸಮಗ್ರ ಕೃಷಿ ಪದ್ಧತಿನೂ ಸಹ ರೇಷ್ಮೆ ಜೊತೆಯಲ್ಲಿ ಎಲ್ಲ ಅಳವಡಿಸ್ಕೊಂಡಿದ್ದಾರೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಹಾಲು ಉತ್ಪಾದನೆಯೂ ಸಹ ಒಳ್ಳೆಯ ಒಂದು ಸಹಕಾರ ತಗೊಳ್ತಾ ಇದ್ದಾರೆ ಅವರು. ಸೊ ಒಟ್ಟಾರೆ ಎಲ್ಲ ರೈತ ಬಾಂಧವರು ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಹೆಚ್ಚು ಒತ್ತು ನೀಡಿ ಒಳ್ಳೆಯ ಒಂದು ಆರ್ಥಿಕವಾಗಿ ಸದೃಢರಾಗಿ ಸಬಲೀಕರಣರಾಗಿದ್ದಾರೆ ಈ ಒಂದು ತಾಲೂಕಿನಲ್ಲಿ. ನಾನು ಈಗ ರೇಷ್ಮೆ ಇಲಾಖೆಗೆ ಒಂದು ಕ್ವಶನನ್ನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ. ಈ ತಂತ್ರಜ್ಞಾನ ಇವತ್ತಿನ ಕಾರ್ಯಕ್ರಮ ನೇಗಿಲಯೋಗಿ ಏನಿದೆ, ಇವತ್ತಿನ ತಂತ್ರಜ್ಞಾನ ಬಳಸ್ಕೊಂಡು ರೇಷ್ಮೆನ ಯಾವ ರೀತಿ ಬೆಳಿಬೋದು ಅಂತ ನೀವು ರೈತರಿಗೆ ಯಾವ ರೀತಿ ಮುಟ್ಟಿಸ್ತಾ ಇದ್ದೀರಾ? ಸರ್ಕಾರದ ಒಂದು ಕಾರ್ಯಕ್ರಮಗಳನ್ನ ರೈತರಿಗೆ ಯಾವ ರೀತಿ ಮುಟ್ಟಿಸ್ತಾ ಇದ್ದೀರಾ? ರೈತರು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರೇಷ್ಮೆ ಇಲಾಖೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಹೇಳಬೇಕಾಗಿ ನಾನು ಕೋರ್ತಾ ಇದ್ದೀನಿ. ಆನಂದ್ ಅವರು ಮಳಮಾಚನಹಳ್ಳಿ ಅವರು ಕೇಳಿದ್ದಾರೆ, ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ತಂತ್ರಜ್ಞಾನವನ್ನು ಮುಟ್ಟಿಸಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ಈ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲೆಯಲ್ಲೇ ಕೂಡ ಸಾಕಷ್ಟು ರೈತರು ದ್ವಿತಳಿ ರೇಷ್ಮೆ ಬೆಳೆದು ಪ್ರತಿ ತಿಂಗಳು 1 ಲಕ್ಷ ಆದಾಯ ಬೆಳೀತಾ ಇದ್ದಂಥ ರೈತರು 2 ಲಕ್ಷದವರೆಗೆ ಆದಾಯ ಬೆಳೀತಾ ಇದ್ದಾರೆ ದ್ವಿತಳಿ ರೇಷ್ಮೆ ಬೆಳೆಯನ್ನು ಉಪಯೋಗಿಸಿ. ಅದರಲ್ಲಿ ನಾವು ಗೌರಿಬಿದನೂರು ತೆಗೆದುಕೊಂಡಾಗ, ಇದೇ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ತೆಗೆದುಕೊಂಡಾಗ ಹೆಚ್ಚಿನ ದ್ವಿತಳಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ. ಇವತ್ತು ನೀವು CB ಏನು ಮೇಯಿಸ್ತಾ ಇದ್ದೀರ ಹಳದಿಗೂಡು, ಅದರಲ್ಲಿ 1 ಲಕ್ಷ ಆದಾಯ ಬರ್ತಾ ಇದೆ. ಅದರಲ್ಲಿ 1.5 ಲಕ್ಷದವರಿಂದ 2 ಲಕ್ಷದವರೆಗೆ ಆದಾಯ ಬೆಳೆಸ್ತಾ ಇದ್ದಾರೆ. ಈ ತಂತ್ರಜ್ಞಾನದ ಪ್ರಭಾವದಿಂದಲೇ ಅವರ ಆದಾಯ ಹೆಚ್ಚಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ನನ್ನ ಹೆಸರು ಮುನ್ರಾಜು ಬಿಕೆ ಅಂತ ಹೇಳ್ಬಿಟ್ಟು, ನಮ್ಮ ಪಕ್ಕ ಬೋದ್ಗೂರು ಸರ್. ಯಾಂತ್ರೀಕರಣ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ನಮಗೀಗ ಕೂಲಿ ಹೊರತು ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಸೊಪ್ಪು ಕೊಯ್ಯೋಕ್ಕೆ ಮಿಷಿನ್ ಮಾಡೋಕ್ಕಾಗಿಲ್ಲ ನಮ್ಮ ಇಲಾಖೆ ಇದುವರೆಗೂ ಸರ್. ಸುಮಾರು ವರ್ಷಗಳ ಪ್ರಯತ್ನ ಇದು. ಯಾವುದೇ ಕಾರಣಕ್ಕೂ ನಮ್ಗೆ ಸೊಪ್ಪು ಕೊಯ್ಯೋಕ್ಕೆ ಆಗ್ತಾಯಿಲ್ಲ. ಅದೊಂದು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನಮಗೆ ಎಲ್ಲ ಸಮಸ್ಯೆಗಳು 90% ಕಡಿಮೆ ಆಗ್ತವೆ. ಅದು ಒಂದು. ಎರಡನೇದಾಗಿ ಮಂಚಿಂಗ್ ಅಂತ ಮಾಡಿಸಿದ್ರು ಸರ್ ನಮ್ಮ ತೋಟದಲ್ಲೇ ಇಲಾಖೆಯವರು. 7 ತಿಂಗಳಾಗಿದೆ, ಇದುವರೆಗೂ ಅದರ ಸಹಾಯಧನ ಬಂದಿಲ್ಲ. ಈ ಥರ ಆದರೆ ರೈತರಿಗೆ ಕಾನ್ಫಿಡೆಂಟ್ ಎಲ್ಲೈತೆ ಇಲಾಖೆ ಮೇಲೆ? ಏನಾಗಿದೆ ಅಂದರೆ, ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆಗಳಾಗಿವೆ. ಈ ಕಟಾವು ಮಾಡೋದ್ರ ಬಗ್ಗೆ. ಈ ಕಡ್ಡಿ ಇದೆಯಲ್ಲ, ನಮ್ಮದು ರೇಷ್ಮೆ ಕಡ್ಡಿ ಅನ್ನೋದು ತುಂಬ ಹಾರ್ಡು, ತುಂಬ ಗಟ್ಟಿ. ನಾವು ಬಂದಿದ್ವಿ ಇದೇ ಶಿಡ್ಲಘಟ್ಟ ತಾಲೂಕಲ್ಲಿ ತಮಿಳ್ನಾಡಿಂದ ತರಿಸಿದ್ವಿ, ಒಂದು ಮಿಷಿನ್ ತರಿಸಿದ್ವಿ. ಆ ಮಿಷಿನ್ ಕಟ್ ಮಾಡೋವಾಗ ಆ ಬ್ಲೇಡ್ಗಳೇನಾಗ್ತಾಯಿದೆ, ಬೇಗ ಹಾಳಾಗ್ತಾಯಿದೆ. ಅದೇ ರೀತಿ ಇಲ್ಲಿ ಒಂದೇ ತರಹದ ಪ್ರೂನಿಂಗ್ ಅಂದರೆ ಕಟಾವು ವಿಧಾನ ಇಲ್ಲ. ಒಬ್ಬರು 1 ಅಡಿ ಕಟ್ ಮಾಡ್ತಾರೆ, ಒಬ್ಬರು ಕೆಳಗೆ ಕಟ್ ಮಾಡ್ತಾಯಿದ್ದಾರೆ, ಒಬ್ಬರು 1.5 ಅಡಿ 2 ಅಡಿ ಕಟ್ ಮಾಡ್ತಾಯಿದ್ದಾರೆ. ಈ ಒಂದು ಸಮಸ್ಯೆಗಳಿಂದ ಕೆಲವು ತೊಂದರೆಗಳಾಗಿದೆ. ಆದರೆ ಪ್ರಸ್ತುತದಲ್ಲಿ ನಿನ್ನೆ ಕೂಡ CSP ಅಂದರೆ ಕೇಂದ್ರ ರೇಷ್ಮೆ ಮಂಡಳಿಯವ್ರ ಜೊತೆ ಮಾತನಾಡಿದ್ವಿ. ಅದು ಒಳ್ಳೆ ಯಂತ್ರ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನದಲ್ಲೇ ಅದರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅನ್ನೋದು. ಇನ್ನೊಂದು ಪ್ರಶ್ನೆ, ಮಲ್ಚಿಂಗು ಇದು ಬಂದಿದೆ. ಇದು ಅಟಲ್ ಭೂಜಲ್ ಯೋಜನೆಯಲ್ಲಿ ಇದು ಮಲ್ಚಿಂಗ್ ಅಂತ ಮಾಡಿದ್ದು. ಮಲ್ಚಿಂಗ್ ಅಂತ ಹೇಳ್ಬಿಟ್ಟು ಅದು ಒಳ್ಳೆಯ ಯೋಜನೆ. ಅಂದರೆ ನೀರನ್ನು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಅಟಲ್ ಭೂಜಲ್ ಯೋಜನೆಯಲ್ಲಿ ಮಲ್ಚಿಂಗ್ ಕಾರ್ಯಕ್ರಮ ಆಗಿದ್ದು. ಅದು ಹಿಂದಿನ ವರ್ಷಕ್ಕೆ ಅದು ಕ್ಲೋಸ್ ಆಯಿತು. ಅದು ಆ ಕಾರ್ಯಕ್ರಮ ಅನ್ನೋದು ಕ್ಲೋಸ್ ಆಯಿತು. ಅದೇ ಒಂದು ಇದನ್ನು ನಮ್ಮ ರೇಷ್ಮೆ ಸಹಾಯಕ ನಿರ್ದೇಶಕರು ಕೂಡ ನಿರಂತರ ಒತ್ತಡ ಮಾಡ್ತಾನೇ ಇದ್ದೀವಿ. ಅದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ. ಸರ್, ನನ್ನ ಹೆಸರು ಬೈರೇಗೌಡ ಅಂತ, ಮಳಮಾಚನಹಳ್ಳಿ. ರೇಷ್ಮೆ ಇಲಾಖೆಗೆ ಭೂಮಿ ಇರೋರಿಗೆ ಮನೆ ಕಟ್ಟಿದರೆ ಸಬ್ಸಿಡಿ ಕೊಡ್ತಾ ಇದ್ದೀರಿ, ಕೊಂಡು ಮೇಯಿಸಿ ಮನೆ ಕೊಟ್ಟವ್ರಿಗೆ ಸಬ್ಸಿಡಿ ಯಾಕೆ ಕೊಡ್ತಾ ಇಲ್ಲ? ಇದು ಏನಾಗಿದೆ ಅಂದರೆ, ನಾವು ಯಾವುದೇ ಒಂದು ಪ್ರೋಗ್ರಾಮ್ ಕೊಡಬೇಕು ಆದರೆ ಅದಕ್ಕೆ ಭೂಮಿ ಇರಬೇಕು ಅನ್ನೋದು ಅದು ಸರ್ಕಾರದ ಪಾಲಿಸಿ. ಆದರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ. ಬೇರೆ ಕಾರ್ಯಕ್ರಮ ಇವಾಗೇನಿದೆ, ಪ್ರೋತ್ಸಾಹಧನ ಕೊಡ್ತಾಯಿದ್ದೀವಿ, ಮತ್ತು ಚಾಕಿ ಪ್ರೋತ್ಸಾಹಧನ ಕೊಡ್ತಾಯಿದ್ದೀವಿ. ಅದರಲ್ಲೆಲ್ಲನೂ ಭೂಮಿ ಇಲ್ಲದೇ ಇರೋ ಕೊಂಡ್ಮೇಯಿಸೋರ್ಗೂ ಕೊಡ್ತಾಯಿದ್ದೀವಿ. ಆದರೆ ಈ ಜಾಗ ಇರಬೇಕಲ್ಲ, ಆ ಜಾಗದಲ್ಲಿ ರೇಷ್ಮೆ ಇರಬೇಕು. ಅದಕ್ಕೋಸ್ಕರ ಅದು ಲಿಂಕ್ ಆಗಿರುತ್ತೆ, FID ಲಿಂಕ್ ಆಗಿರುತ್ತೆ. ಅವ್ರಿಗೆ ಪಾವತಿ ಮಾಡಬೇಕು ಅಂತಿರುತ್ತೆ. ನಿಮಗೆ ಅದು ಪಾವತಿ ಮಾಡ್ಲಿಕ್ಕೆ ಬರೋಲ್ಲ. 1 ಎಕರೆ ಕಡಿಮೆ ಇದ್ದರೂ ಕೊಡಲ್ವಾ ಸರ್? 1 ಎಕರೆನೇ ಇರಬೇಕು ಅನ್ನೋದು ಕಡ್ಡಾಯ ಮಾಡಿದರೆ ಅಂದರೆ ಅದು ಬೇರೆ ಅಳತೆದು ಕೊಡ್ತೀವಿ. ನಿಮಗೆ 1 ಎಕರೆಗೆ ಎಷ್ಟು
ಉಳು ಮೇಯಿಸ್ತೀವೋ ಅಷ್ಟಕ್ಕೆ ಮಾತ್ರ ಕೊಡ್ತೀವಿ. ನೀವು 1 ಎಕರೆ ಇಟ್ಕೊಂಡು 300 ಮೊಟ್ಟೆ ಮೇಯಿಸ್ಲಿಕ್ಕಾಗೋದಿಲ್ಲ. 1 ಎಕರೆ ಇಟ್ಕೊಂಡು 150ರಿಂದ 200 ಮೊಟ್ಟೆ ಮೇಯಿಸ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೂ ಸರ್ಕಾರದ ಎಲ್ಲ ಚಿಂತನೆ ಮಾಡಿಯೇ ಅಷ್ಟು ಅಂತ ಫಿಕ್ಸ್ ಮಾಡಿದೆ. 1 ಎಕರೆಗೆ 600 ಅಡಿ 600 ಅಡಿ ಚದರಡಿಯಲ್ಲಿ ನೀವು ಉಳು ಸಾಕಾಣಿಕೆ ಮಾಡ್ಬೋದು. ಅದೇ ರೀತಿ 1.5 ಎಕರೆ ಇದೆ, ಎಷ್ಟು ಮೊಟ್ಟೆ ಮೇಯಿಸಬೇಕು ಅಷ್ಟು ಮಾತ್ರ ಕೊಡಬೇಕು ಅಂತ ಪಾಲಿಸಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅಷ್ಟು ಮಾತ್ರ ಕೊಡ್ತಾಯಿದ್ದೀವಿ. ರೈತ ಬಂದವರೇ, ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮ ತಾವು ಚಂದನ ವಾಹಿನಿಯಲ್ಲಿ ವೀಕ್ಷಣೆ ಮಾಡಿದ್ದೇ ಆಗಿದ್ದಲ್ಲಿ ಆ ಒಂದು ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ನಾವು. ಸೊ ಆ ಪ್ರಶ್ನೆಗೆ 2 ಉತ್ತರ ಇರುತ್ತೆ. ಸರಿಯಾದ ಉತ್ತರ ತಾವು ನೀಡಬೇಕು. 22ನೇ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಆ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಜನ ರೈತರು ಸರಿಯಾದ ಉತ್ತರ ನೀಡಿದ್ದಾರೆ. ಆ ಒಂದು ಉತ್ತರ ನೀಡಿದ ರೈತರ ಹೆಸರುಗಳು ಈ ಒಂದು ಗಾಜಿನ ಕೊಂಡದಲ್ಲಿದೆ. ಸರ್, ಈಗ ತಾವು ಆ ಒಂದು 3 ಅದೃಷ್ಟವಂತ ವಿಜೇತ ರೈತರನ್ನ ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ. ಪ್ರಥಮ ಅದೃಷ್ಟವಂತ ವಿಜೇತ ರೈತ ಯಾರು ಅನ್ನೋದನ್ನು ತಾವು ಆಯ್ಕೆ ಮಾಡ್ಕೊಳ್ಬೇಕು. ಪ್ರಥಮ ಅದೃಷ್ಟವಂತ ವಿಜೇತ ರೈತ ತಿಮ್ಮೇಗೌಡ, ಚಿಕ್ಕಬಳ್ಳಿ, ಮಂಡ್ಯ ಜಿಲ್ಲೆ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಸರ್, ಅವ್ರಿಗೆ ಕೊಡಿ. ಅವರು ಎರಡನೇ ಅದೃಷ್ಟವಂತ ವಿಜೇತ ರೈತ ಯಾರು ಆಯ್ಕೆ ಮಾಡ್ಕೊಳ್ಬೇಕು. ಎರಡನೇ ಅದೃಷ್ಟವಂತ ವಿಜೇತ ಪ್ರಭು ಬಸಪ್ಪ ಹನಗಂಡಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರು ಎರಡನೇ ಅದೃಷ್ಟವಂತ ವಿಜೇತ ರೈತ. ಸರ್, ತಾವು ಬನ್ನಿ, ತಾವು ಆ ಕಡೆ ಬಂದು ನಿಂತ್ಕೊಳ್ಳಿ. ಅದನ್ನು ಚೆನ್ನಾಗಿ ಕುಲುಕಿಸ್ಬಿಟ್ಟು ತಾವು ಮತ್ತೊಮ್ಮೆ ಒಂದು ಚೀಟಿ ಎತ್ಕೊಡ್ಬೇಕು. ನೋಡೋಣ ಯಾರು ಆ 3ನೇ ಅದೃಷ್ಟವಂತ ವಿಜೇತ ರೈತ. ಗಿರೀಶ ಎನ್ ಹುಲ್ಮನಿ, ಉಕ್ಕುಂದ, ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ. ಇವರು 3ನೇ ಅದೃಷ್ಟವಂತ ವಿಜೇತ ರೈತ. 3 ಅದೃಷ್ಟವಂತ ವಿಜೇತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ರೈತ ಬಾಂಧವರೇ, ನಮಸ್ಕಾರ. ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲ ಯೋಗಿ ಕಾರ್ಯಕ್ರಮದ ಇಂದಿನ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ. ಪ್ರಶ್ನೆ: ಭಾರತ ದೇಶದ ರೇಷ್ಮೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕದ ಕೊಡುಗೆ ಎಷ್ಟು? ಉತ್ತರ 1 64%, ಉತ್ತರ 2 46%. ಪ್ರಶ್ನೆ ಮತ್ತೊಮ್ಮೆ: ಭಾರತ ದೇಶದ ರೇಷ್ಮೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕದ ಕೊಡುಗೆ ಎಷ್ಟು? ಉತ್ತರ 1 64%, ಉತ್ತರ 2 46%. ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಾಪ್ ಸಂಖ್ಯೆ 9480118811. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9480118811. ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ಇಂದು ರಾತ್ರಿ 8 ಗಂಟೆವರೆಗೂ ಮಾತ್ರ ಅವಕಾಶ. ಹಾಗಾದರೆ ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ನೇಗಿಲೋಗಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ 23ನೇ ಸಂಚಿಕೆ. ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಇಷ್ಟೊತ್ತು ಸಾಕಷ್ಟು ಜನ ರೈತರೊಡನೆ ನಾವು ಚರ್ಚೆ ಮಾಡಿದ್ದೀವಿ, ಸಂವಾದ ನಡೆಸಿದ್ದೀವಿ. ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ 24ನೇ ಸಂಚಿಕೆಯನ್ನು ನಾವು ಮತ್ತೊಂದು ಜಿಲ್ಲೆಯಲ್ಲಿ ಅಲ್ಲಿ ಹೋಗಿ ಮತ್ತೆ ನಾವು ಅಲ್ಲಿ ಭೇಟಿಯಾಗೋಣ. ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.